ಎಸ್ ಬಂಧುಗಳೇ, ಸೊ ಇದು 3 ರಸ್ತೆಗಳು ವಿಭಜನೆಗೊಳ್ತಕ್ಕಂಥ ಒಂದು ನಿಲ್ದಾಣ. ಸೊ ಈ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಬಹಳ ಅಲ್ಟಿಮೇಟ್ ಆಗಿರ್ತದೆ ಮಾಹಿತಿ. ಸೊ 3 ರಸ್ತೆಗಳನ್ನು ನಾವು ಕಾಣಬಹುದು. ಈ ದಿಕ್ಕೊಂದು ರಸ್ತೆ, ಈ ದಿಕ್ಕೊಂದು ರಸ್ತೆ, ಈ ದಿಕ್ಕೊಂದು ರಸ್ತೆ. ಸೊ ಇದುವೇ ನಾವು ಯಳಂದೂರು ಕೊಳ್ಳೇಗಾಲ ಹೋಗ್ತಕ್ಕಂಥ ರಸ್ತೆ ಇದು. ಸೊ ಇದುವೇ ಬಿಳಿಗಿರಿ ರಂಗನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ರಸ್ತೆ ಇದು. ಸೊ ಇದು ಕೇಗುಡಿ ಚಾಮರಾಜನಗರ ರಸ್ತೆ. ಹಾಗೆ ಒಂದು ರಸ್ತೆನ ಅನುಸರಿಸಿ ಸ್ವಲ್ಪ ಒಂದು 5 ಕಿಲೋಮೀಟರ್ ಅಂತರ ಹೋದರೆ ಅಲ್ಲಿ ದೊಡ್ಡ ಸಂಪಿಗೆ ಅಂತ ಇದೆ. ಸೊ ಒಂದು ದೊಡ್ಡ ಸಂಪಿಗೆಗೂ ಸಹ ಭೇಟಿ ನೀಡಬಹುದು. ಆದರೆ ಸಾರ್ವಜನಿಕ ವಲಯಕ್ಕೆ ಅವಕಾಶವಿರುವುದಿಲ್ಲ, ಅದು ಗ್ರಾಮಸ್ಥರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಇರಲಿ. ಸೊ ಇಲ್ಲೆಲ್ಲ ಗಿರಿಜನ ವಾಸವಿರ್ತಕ್ಕಂಥ ಸ್ಥಳ ಇದು. ಸೊ ಹೀಗೆ ಈ ಒಂದು ರಸ್ತೆಯ ಒಂದು ಪರಿಚಯವನ್ನು ಮಾಡಿಕೊಡೋದ್ರೊಂದಿಗೆ ಇಲ್ಲಿ ಒಂದು ದೇವಸ್ಥಾನವಿದೆ ಬಂಧುಗಳೇ. ಸೊ ಈ ಒಂದು ದೇವಸ್ಥಾನದ ಒಂದು ಪರಿಚಯವನ್ನು ಸಹ ಮಾಡಿಕೊಡೋಣ ಅಂತ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕಾಡು ಭಾಗಗಳಲ್ಲಿ ನೋಡಿ ದೇವಸ್ಥಾನಗಳು ಈ ಥರ ನಿರ್ಮಿಸಿದ್ದಾರೆ ಅಂದರೆ ನಿಜಕ್ಕೂ ನಾವು ಖುಷಿ ಪಡಬೇಕಾಗತ್ತೆ. ಯಾಕಂದರೆ ಈ ಒಂದು ಭಾಗವಾಗಿರ್ತಕ್ಕಂಥ ದೇವಸ್ಥಾನಗಳು ಒಂಥರ ವಿಭಿನ್ನವಾಗಿರ್ತವೆ. ಸೊ ಇಲ್ಲೊಂದು ಎತ್ತರದ ಮರವನ್ನು ಕಾಣ್ಬೋದು, ಇದು ಮಾವಿನ ಮರ. ಸೊ ಇಲ್ಲೂ ಸಹ ಒಂದು ಮರ ಇದೆ, ಇದ್ಯಾವ ಮರ ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಇದು ಬೇವಿನ ಮರ, ಇದು ಮಾವಿನ ಮರ, ಇದು ಬೇವಿನ ಮರ. ಇದು ಯಾವ ಮರ ಇದು? ಬೇವಾ? ಬೇಸೆ? ಇದು ಯಾವ ಬೇಸೆ ಅಂತ ಗುರು ನೋಡಿ ಹೆಂಗೆ ಇವನು ನಮ್ಮ ನಿನ್ನ ಹೆಸರೇನಿಲ್ಲ? ಬಸವರಾಜ್. ನೋಡಿ ನಮ್ಮ ಬಸವರಾಜು ನಮ್ಮ ಏನಂತ ಹೇಳ್ಬೋದು, ಏನು ಈ ಒಂದು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬುಡಕಟ್ಟು ಜನಾಂಗದ ಬಸವರಾಜ್ ಪುಟ್ಟ ಬಾಲಕನನ್ನು ನಾವು ನೋಡ್ಬೋದು. ಇದು ಯಾವುದೋ ಬೇಸೆ ಮರವಂತೆ, ಒಳ್ಳೆ ಬೇವಿನ ಮರ ಥರನೇ ಇದೆ. ಬೇವು ಅನ್ಸುತ್ತೆ ಬಹುಶಃ. ಬೇವು ಬೇಸೆನಾ? ಹೌದಾ? ನೋಡಿ ಹೂವು ಬಿಡುತ್ತಂತೆ, ಬೇಸೆ ಮರ ಅಂತೆ, ತುಂಬ ಚೆನ್ನಾಗಿದೆ. ಹಾಗೆ ಈ ಒಂದು ಕೆರೆ ವೀಕ್ಷಣೆ ಮಾಡ್ಬೋದು, ಭಾಳ ಚೆನ್ನಾಗಿದೆ ನೋಡಿ. ಅಲ್ಲಿ ಹೂವೆಲ್ಲ ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಎಲ್ಲ ನೋಡಿ ಬ್ಯಾಟ್ರಿ ಹೂವು ಅದನ್ನ ನಾವು ಬ್ಯಾಟ್ರಿ ಹೂವು ಅಂತ ಕರಿತೀವಿ. ಸೊ ಇಲ್ಲಿ ಏನೋ ಒಂದು ನಾಮಫಲಕವನ್ನು ಹಾಕಿದ್ದಾರೆ. ಏನು ಹೂವು ಅದು ಈಗ ಅದೆಲ್ಲ ಹೂಗಳು ಗಂಟೆ ಹೂವು. ಓಹೋ, ಇವ್ರಿಗೆ ಗಂಟೆ ಹೂವು ಅಂತೆ, ನಮಗೆ ಬ್ಯಾಟ್ರಿ ಹೂವು ಅಂತೀವಿ ನೋಡಿ. ಹೀಗಿದೆ, ಇದೇನೇನು ಹಾಕಿದ್ದಾರೆ ಇಲ್ಲಿ ಬೋರ್ಡು, ಅದು ಬೇಡ ನಮಗೆ. ಸೊ ಸ್ವಲ್ಪ ದೇವಸ್ಥಾನದ ದರ್ಶನ ಮಾಡಿಸ್ತೀನಿ ದೂರದಿಂದ, ನಾವು ಹೋಗಲ್ಲ ಅಲ್ಲಿಗೆ. ನೋಡಿ ಕಾಣಿಸ್ತಾ ಇದೆಯಾ? ಸ್ವಯಂ ಉದ್ಭವ ಮೂರ್ತಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ, ಬಿಳಿಗಿರಿ ರಂಗನ ಬೆಟ್ಟ. ವೆರಿ ನೈಸ್. ಸೊ ಇಲ್ಲೆಲ್ಲ ಮಾವಿನ ಮರ ಇದೆ ಬಂಧುಗಳೇ. ಇಲ್ಲಿ ಒಂದು ಬಸವನನ್ನ ನೋಡ್ಬೋದು. ಹಾಗೆ ದೇವಸ್ಥಾನದ ನೋಡಿ ಇಲ್ಲಿಂದಲೇ ದರ್ಶನ ಸಿಗುತ್ತೆ, ದರ್ಶನ ಪಡೆಯಿರಿ. ವಾವ್, ಅದ್ಭುತ ಗುರು, ಅದ್ಭುತ. ಅಣ್ಣ ಇರಿ ಒಂದು ನಿಮಿಷ. ಸ್ವಾಮಿ ನಮಸ್ಕಾರ. ಸ್ವಯಂ ಉದ್ಭವ ಮೂರ್ತಿ ಗಂಗಾಧರೇಶ್ವರ ಸ್ವಾಮಿಯವರ ದರ್ಶನವನ್ನು ಭಕ್ತಾದಿಗಳು ಪಡೆಯಿರಿ. ಇಲ್ಲಿ ಬಸವನ ದರ್ಶನ ಸಿಗ್ತೈತೆ. ಇದಿಷ್ಟೇ ಮಾಹಿತಿ ಬಂಧುಗಳೇ. ಸೊ ಇಲ್ಲಿಗೆ ಈ ವಿಡಿಯೋ ಅಂತ್ಯಗೊಳಿಸ್ತಾ ಇದ್ದೀನಿ. ಸೊ ಮುಂದೆ ಬಿಳಿಗಿರಿ ರಂಗ ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ.